ಹೌದು. ಯಾಕಂದ್ರೆ ಎಲ್ಲಾನು ತೋರಿಸ್ಬೇಕಾಗತ್ತೆ ನಾವು. ಹೌದು. ಅಪ್ಪ, ಅಮ್ಮ ಯಾವ ಒಂದು ವೃತ್ತಿನಲ್ಲಿರ್ತಾರೆ ಮಕ್ಕಳಿಗೆ ನಾವು ಅದನ್ನ ತೋರಿಸ್ಕೊಡೋದ್ರಿಂದ ಅವರಿಗೂ ಒಂದು ಅದರದ ಅರಿವು ಮೂಡತ್ತೆ ಆಕ್ಚುಲಿ. ಹೌದು. ಅದು ಕರೆಕ್ಟ್. ಬಟ್ ಓಕೆ, ಕಮಿಂಗ್ ಟು ಯುವರ್ ಫಸ್ಟ್ ಸಿಕ್ಸ್ ಪ್ಯಾಕ್ ಗರ್ಲ್. ಬಟ್ ನಾನು ಮುಂಚೆದು ನಿಮ್ದೊಂದು 2-3 ಕಾಂಬಿನೇಷನ್ ಬುಲೆಟ್ ಪ್ರಕಾಶ್ ಅವ್ರ ಜೊತೆ, ಹಾ. ಆಮೇಲೆ ಸಾಧು ಕೋಕಿಲ ಅವ್ರ ಜೊತೆ ಎಲ್ಲ ನಾನು ಮೂವೀಸ್ನ ನೋಡಿದೀನಿ. ಬಟ್ ಯು ವರ್ ಲಿಟಲ್ ಪ್ಲಂಪಿ ಎಸ್. ಅವಾಗ ಸ್ವಲ್ಪ. ಆಗ ಆಕ್ಚುಲಿ ನಾನ್ ಚಿಕ್ಕ ಹುಡುಗಿ, ಬಟ್ ದೊಡ್ಡ ಹುಡುಗಿ ತರ ಇದ್ದೆ. ಓ ಹಾ, ಹಾ. ಅವಾಗ ನಿಮ್ದು ಏಜ್ ಚಿಕ್ಕದೆ. ಆಗ ತುಂಬಾ ಚಿಕ್ಕದು. ನಾನು ಕಾಮಿಡಿಯನ್ ಆದಾಗ ಅವ್ರ ಕಾಂಬಿನೇಷನ್ ಮಾಡಕ್ಕೆ ನನ್ನ ಪರ್ಸನಾಲಿಟಿ ಮ್ಯಾಚ್ ಆಗ್ತಿತ್ತು ಅಂತ ನಾನು ಮಾಡ್ತಾ ಇದ್ದೆ. ಬಟ್ ಆ ಏಜ್ ಮ್ಯಾಚ್ ಆಗ್ತಿರ್ಲಿಲ್ಲ. ಬಟ್ ಅದು ನನಗೆ ಸಕ್ಸಸ್ ಕೊಟ್ಬಿಡ್ತು. ಬಟ್ ಆ ಸಕ್ಸಸ್ ಈಗ ನಾನು ಹೀರೋಯಿನ್ ಆದ್ಮೇಲೆ ತಗೊಳಕ್ ಆಗ್ತಾ ಇಲ್ಲ. ಕರೆಕ್ಟ್. ನಾನು ಅದನ್ನೇ ಕೇಳಕ್ಕೆ ಅಂತ ಬಂದೆ. ಇವಾಗ ಅದೇ ಫಸ್ಟ್ ಸಿಕ್ಸ್ ಪ್ಯಾಕ್ ಗರ್ಲ್, ಸೊ ಅದ್ರದ್ದು ಜರ್ನಿ ಹೇಳಿ. ಅಂಡ್ ಯಾವಾಗ್ಲಾದ್ರೂ ಚೀಟ್ ಮಾಡಿರೋದಿದ್ಯಾ? ಬಿರಿಯಾನಿ ನೋಡಿದಾಗ, ಮಸಾಲೆ ದೋಸೆ ನೋಡಿದಾಗ, ನೋ 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 ಇವಾಗ ನಾನು ಚೀಟ್ ಡೇ, ನಾನು ಇವಾಗ ತಿನ್ಬಿಡ್ತೀನಿ ಚೆನ್ನಾಗಿ ಅಂತ? ಇಲ್ಲ, ನಾನು ವರ್ಕೌಟ್ ಮಾಡ್ಬೇಕಾದ್ರೂ ಅಷ್ಟೇ, ಕಣ್ಣಿಗೆ ಏನ್ ಕಾಣಿಸ್ತೆ, ಮನ್ಸು ಬಾಯಿ ಏನ್ ಕೇಳುತ್ತೋ, ನಾಲ್ಗೆ ಏನ್ ಕೇಳ್ತೋ ಅದ್ ಎಲ್ಲವನ್ನೂ ತಿಂದಿದ್ದೀನಿ. ಅದ್ ಡಬಲ್ ವರ್ಕೌಟ್ ಮಾಡ್ತಾ ಇದ್ದೆ ನಾನು. ಸೊ ಕ್ರೇವಿಂಗ್ ಅಂತ ನೀವೇನ್ ಹಂಗಂತ ಮಿಸ್ ಮಾಡ್ತಾ ಇರ್ಲಿಲ್ಲ? ಕ್ರೇವ್ ಆದಾಗೆಲ್ಲ ತಿಂತಾ ಇರೋದೆ. ಅಂದ್ರೆ ತಿನ್ಬೇಕು, ತಿನ್ನೋದೇ ಕೆಲಸ ಮಾಡ್ಕೋಬಾರ್ದು. ಏನೋ ಇಷ್ಟ ಆಯ್ತಾ ಒಂದಿಷ್ಟು ತಿನ್ಬೇಕು. ಕೆಲವ್ರು ಹಂಗಲ್ಲ, ತಟ್ಟೆ ತುಂಬಾ ಹಾಕೊಂಡ್ ತಿಂತಾನೆ ಇರ್ತಾರೆ ಕ್ರೇವಿಂಗ್ಸ್ ಅಂದ್ರೆ. ಸೊ ನಾವು ಹೆಂಗ್ ಬೆಳ್ದಿರ್ತಾರೆ ಅಂತಾನು ಗೊತ್ತಲ್ಲ ನಿಮ್ಗೆ ಹೆಂಗಿರ್ತಾರೆ ಅಂತ. ಹೌದು. ಬಟ್ ಸಿಕ್ಸ್ ಪ್ಯಾಕ್ ಹೇಗೆ ಅಂತಂದ್ರೆ, ನನ್ಗೆ ಒಂದು ಸಿನಿಮಾ ನನ್ನ ಕೈಯಿಂದ ಮಿಸ್ ಆಗೋಯ್ತು. ದಟ್ಟು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಆ ಸಿನಿಮಾ ಮೇಲೆ. ನನ್ನ ಫೇವ್ರೇಟ್ ಸ್ಟಾರ್ ಜೊತೆ ಆಕ್ಟ್ ಮಾಡ್ತಾ ಇದ್ದೀನಲ್ಲ ಅಂತ. ಅದ್ರಲ್ಲಿ ಯಾರು? ನನ್ನ ಫೇವ್ರೇಟ್ ಸುದೀಪ್ ಅವರು. ವೆರಿ ನೈಸ್. ಓಕೆ, ಅಭಿನಯ ಚಕ್ರವರ್ತಿ, ಕಿಚ್ಚ ಸುದೀಪ್ ಅವ್ರ ಸಿನಿಮಾ. ಆ ಸಿನಿಮಾನಲ್ಲಿ ಕಾಮಿಡಿಯನ್ ಆಗಿ ಕೇಳಿದ್ರು. ನಮ್ಮ ದ್ವಾರಕೀಶ್ ಸರ್ ಅವ್ರ ಮಗ ಪ್ರೊಡ್ಯೂಸರ್. ಅದಕ್ಕೆ ಮಾತುಕತೆ ಎಲ್ಲ ಆಯ್ತು, ಈ ತರ ಕಾಮಿಡಿ ಅಮ್ಮ ಅಂತ. ಆಯ್ತು ಸರ್ ಅಂತಾನೆ. ಕೊನೆಗೊಂದಿನ, ಏನ್ ಸರ್ ಡೇಟ್ಸೇ ಕೊಟ್ಟಿಲ್ಲ? ಇಲ್ಲಮ್ಮ, ಅದು ಬೇರೆಯವರು ಮಾಡಿದ್ರು ಅಂತ ತಮಿಳಿಂದ ಕರ್ಕೊ ಬಂದಿದ್ರು, ಬೇರೆ ಕಡೆಯಿಂದ ಆಕ್ಟ್ರೆಸ್ನ. ಅವರು ತಮಿಳಲ್ಲಿ ತುಂಬಾ ಫೇಮಸ್ ಆಗಿರುವಂತ ಕಾಮಿಡಿಯನ್. ಇವಾಗ ನಮ್ದ್ರಲ್ಲೆಲ್ಲ ಹಾಗೆ ಆಗ್ಬಿಟ್ಟಿದೆ ಅಲ್ಲ, ಸ್ಯಾಂಡಲ್ವುಡ್ ನಲ್ಲಿ ಸುಮಾರು ಜನ ಬೇರೆಯವರೇನೆ ಬಂದು ಇವಾಗ ಅವರು ಚೆನ್ನಾಗಿ ಪಾತ್ರಗಳೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಸಿಕ್ಕೋದು ಸ್ವಲ್ಪ ಜನಕ್ಕೆ ಇಲ್ಲ. ಬಟ್ ನನ್ಗೆ ಆತರ ಅವಕಾಶ ತುಂಬಾ ಬಂತು. ನನ್ ಕಾಮಿಡಿ ಸಿನಿಮಾ ನೋಡಿಬೇಕಿದ್ರೆ ಬುಲೆಟ್ ಅವ್ರ ಜೊತೆ ಬ್ಯಾಕ್ ಟು ಬ್ಯಾಕ್ ಒಂದು 5-6 ಸಿನಿಮಾ ಮಾಡಿದೆ. ಸಾಧು ಸರ್ ಜೊತೆ 5-6 ಸಿನಿಮಾ, ಶರಣ್ ಅವ್ರ ಜೊತೆ. ಆದ್ರೆ ಒಂದು ಸಿನಿಮಾ ಮಾಡ್ರೆ ಅವ್ರ ಜೊತೆನೆ ಬ್ಯಾಕ್ ಟು ಬ್ಯಾಕ್ ಮಾಡ್ತಾ ಇದ್ದೆ. ಈಗ ಬೇರೆಯವ್ರ ಕಾಂಬಿನೇಷನ್ ಚೆನ್ನಾಗಿ ಓಡ್ತಾ ಇತ್ತ, ಕೆಮಿಸ್ಟ್ರಿ ವರ್ಕೌಟ್ ಆಗ್ತಾ ಇತ್ತು. ಹಾ, ಬಟ್ ತುಂಬಾ ಹೇಳೋರು ಕಾಮಿಡಿ ಸೆನ್ಸ್ ತುಂಬಾ ಚೆನ್ನಾಗಿದೆ ನಿನ್ಗೆ. ಚೆನ್ನಾಗಿ ನಗ್ತೀರಾ ಕೂಡ ಮ್ಯಾಮ್. ಥ್ಯಾಂಕ್ ಯು. ನಮ್ದೆಲ್ಲ ನಗು ನೋಡಿದ್ರೆ ಓಡಾಟ ಏನೋ. ಬಟ್ ಉಮಾಶ್ರೀ ಮ್ಯಾಮ್ ಒಂದ್ಸಲ ಹೇಳಿದ್ರು, ನೀನ್ ಕಾಮಿಡಿ ಮಾಡೋದು ಎಲ್ಲ ಓಕೆ, ನೀನು ಸ್ಪೆಷಲ್ ಸಾಂಗ್ಸ್ ಮಾಡು, ನಿನ್ ಕಣ್ಣು ಅದು ಇದು ತುಂಬಾ ಮಾದಕವಾಗಿದೆ, ಚೆನ್ನಾಗಿರುತ್ತೆ ಅಂತ. ಇದ್ರೆ ಗೋಪಿ ಬಿದ್ರೆ ಪಾಪಿ ಅಂತ ಒಂದು ಕಾಮಿಡಿ ಸಿನಿಮಾ ಮಾಡಿದ್ದೆ ಹೀರೋಯಿನ್ ಆಗಿ. ಆದ್ರೆ ಆ ಟೈಮಲ್ಲಿ ಮ್ಯಾಮು ಹೀರೋದು ಮದರ್ ರೋಲ್ ಪ್ಲೇ ಮಾಡ್ತಾ ಇದ್ರು. ನೀನ್ ಸಾಂಗ್ ಮಾಡು ಅಂತ ಹೇಳಿದ್ರು. ಮೇಡಮ್ ಏನಕ್ಕೆ ಹಿಂಗೆ ಹೇಳಿದ್ರು? ಬಟ್ ಅವ್ರ ಜಡ್ಜ್ಮೆಂಟ್ ರಾಂಗೇ ಇಲ್ಲ. ನಾನು ಒಂದು ಸಿನಿಮಾ ಸಾಂಗ್ ಮಾಡಿದ ಅಷ್ಟೇ, ಬ್ಯಾಕ್ ಟು ಬ್ಯಾಕ್ 4-5 ಸಾಂಗ್ಗಳು ಮಾಡ್ಬಿಟ್ಟೆ. ವೆರಿ ಗುಡ್. ಸೊ ಆತರ ಕೆಲವೊಬ್ರು ಎಕ್ಸ್ಪೀರಿಯನ್ಸ್ಡ್ ಎಂತ ದಿಗ್ಗಜರು ಫೀಡ್ಬ್ಯಾಕ್ ಬಂದಾಗ ನೀವು ಅದನ್ನ ಮಾಡಿದ್ರಿ ನೋಡಿ ಡೆಡಿಕೇಟೆಡ್ ಆಗಿ. ಆ ಡೆಡಿಕೇಶನ್ ಮೆಚ್ಚಬೇಕು ಆಕ್ಚುಲಿ. ಹೌದು. ಬಟ್ ಸಿಕ್ಸ್ ಪ್ಯಾಕ್ ಮಾಡಿದ್ದು ರೀಸನ್ ಅದೇ, ಸುದೀಪ್ ಅವ್ರ ಸಿನಿಮಾ ನನ್ಗೆ ಮಿಸ್ ಆಯ್ತಲ್ಲ, ಯಾಕೆ ಈ ತರ ಆಗ್ತಾ ಇದೆ ಒಂದು 2-3 ಸಿನಿಮಾ ಈ ತರ ಆಯ್ತಲ್ಲ. ಸರಿ, ನಾನು ಫ್ರಸ್ಟ್ರೇಷನ್ ನ ಬೇರೆಯವ್ರ ಹತ್ರ ತೋರಿಸ್ಕೊಳಕ್ ಹೋಗಲ್ಲ. ಆ ಸಿನಿಮಾ ಮೇಲೆ ಆ ಹುಡುಗಿ ಹೆಸರು ಬರ್ದಿತ್ತು, ಆ ಅನ್ನದ ಮೇಲೆ ಅವ್ರ ಹೆಸರು ಬರ್ದಿತ್ತು. ಓಕೆ ಆಯ್ತು, ನಾನ್ ಯಾಕೆ ತಲೆ ಕೆಡಿಸ್ಕೋಬೇಕು? ಹಂಗಂತ ಫೈಟ್ ಮಾಡೋದು ಆ ಥರದ್ದೆಲ್ಲ ನಾನು ಮಾಡ್ತಾನೆ ಇರ್ಲಿಲ್ಲ. ನನ್ನ ಬೇಜಾರು ನಾನೇ ತೋರಿಸ್ಕೊಳ್ತಿದ್ದೆ. ಹೇಗೆ? ವರ್ಕೌಟ್ ಮೂಲಕ, ಜಿಮ್ಮಲ್ಲಿ ಹೋಗೋದು. ಬೇಜಾರಾಗಿದ್ದಾಗ ಗೊತ್ತಲ್ಲ, ನಾವ್ ಏನ್ ಕೆಲಸ ಮಾಡ್ತಿರ್ತೀವಿ ಗೊತ್ತೇ ಆಗಲ್ಲ. 1 hour ವರ್ಕೌಟ್ ಮಾಡೋದು, 2 hours 3 hours ಎಲ್ಲ ವರ್ಕೌಟ್ ಮಾಡ್ತಾ ಇದ್ದೆ. ಮತ್ತೆ ಅಲ್ಲಿಂದ ಮನೆಗೆ ಬಂದು ಅಲ್ಲಿ ಮನೆ ಕೆಲಸ ಇಲ್ಲ. ಸೊ ಇದೆಲ್ಲ ಏನಾಗೋಯ್ತು, ವೆಯ್ಟ್ ಲಾಸ್ ಆಗಿ ನನ್ಗೆ ಗೊತ್ತಿಲ್ಲ ಒಂದಿನ 6 ಪ್ಯಾಕ್ ಬಂದ್ಬಿಟ್ಟಿತ್ತು. ಸೊ ಇದು ನನ್ನ 6 ಪ್ಯಾಕ್ ನ ಒಂದು ಕಹಾನಿ. ನಾನು ಬೇಕು ಅಂತ ಮಾಡಿದ್ದಲ್ಲ, ಅದು ಕೂಡ ಗೊತ್ತಿಲ್ದಿರೇನೆ ಬಂದದ್ದು. ಫ್ರಸ್ಟ್ರೇಷನ್ ಅಲ್ಲೂ ಚೆನ್ನಾಗಿ ಮಾಡಿ ಎಲ್ಲ ಕರಗಿಸಿ. ಹೌದು. ಬಟ್ ಅವಾಗ ಚೀಟ್ ಎಲ್ಲ ಮಾಡಿದಾಗ ನಿಮ್ಗೆ ಅನ್ಸ್ತಾ, ಇಲ್ಲ ನಾನು ಮತ್ತೆಲ್ಲಾರು ದಪ್ಪ ಆಗೋಗ್ಬಿಡ್ತೀನೇನೋ ನಾನು? ಅದು ಅಸಂಪ್ಷನ್ಸ್ ಹೇಳ್ತಿರ್ತಾರೆ, ನೀವು ನೋಡಿದ್ದೀರಾ? ವರ್ಕೌಟ್ ಮಾಡಿ ಬಿಟ್ಬಿಟ್ರೆ ದಪ್ಪ
ಆಗ್ಬಿಡ್ತಾರೆ. ನಂಗೆ ಅದು ಯಾವತ್ತೂ ಅನ್ನಿಸ್ಲಿಲ್ಲ. ಸೊ ಇಟ್ಸ್ ಡಿಪೆಂಡ್ ಅಗೈನ್ ನಿಮ್ ಒಬ್ಬೊಬ್ರು ವ್ಯಕ್ತಿದು ಬಾಡಿ ಒಂದೊಂದ್ ತರ ಇರುತ್ತೆ. ಪ್ಲಂಪ್ ಆಗೋದು, ಸಣ್ಣ ಆಗೋದು, ಆದ್ಮೇಲೆ ಕೆಲವೊಬ್ಬೊಬ್ರಿಗೆ ಒಂದೊಂದು ಶುರು ಆದಾಗ ಒಂದೊಂದ್ ತರ ಬಾಡಿ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. PCOD, PCOS, ಥೈರಾಯ್ಡ್ ಈ ತರದ್ದು ಸುಮಾರು ಸುಮಾರಿದೆ. ಹೇಳಲಿಕ್ಕೆ ಆಗಲ್ಲ ಹಾ, ಇವಾಗ. ಯಾವ್ಯಾವ ಟೈಮಲ್ಲಿ ಹೇಗೆ ಆಗುತ್ತೆ ಸಮಸ್ಯೆಗಳು ಅನ್ನೋದು ಬರುತ್ತೋ, ಗೊತ್ತಾಗಲ್ಲ. ಬಟ್ ಅದನ್ನ ವರ್ಕೌಟ್ ಮೇಲೆ ಹಾಕಿದ್ರು. ಇವತ್ತು ನೀವು ವರ್ಕೌಟ್ ಮಾಡಿ ಬಿಟ್ಬಿಟ್ರೆ ನಾಳೆ ನೀವು ದಪ್ಪ ಆಗ್ಬಿಡ್ತೀರಾ ಆತರ. ಬಟ್ ನನ್ಗೆ ಅದು ಯಾವುದೂ ಆಗ್ಲಿಲ್ಲ. ಸೊ ನೀವು ಲಾಸ್ಟ್ ಮಿನಿಟ್ ತನಕನೂ ನೀವು ವರ್ಕೌಟ್ ಮಾಡೋದ್ರಲ್ಲಿ ತುಂಬಾ ಶಿಸ್ತಾಗಿ ಮಾಡೋರೇನಾ Yes. ನೀವ್ ನಾನ್ ಯಾವಾಗ? ಯಾವುದೇ ಕೆಲ್ಸ ಕೊಡಿ ನಾನು ಶಿಸ್ತಾಗೆ ಮಾಡೋದು. ನೀವು ಇದನ್ನ ನೀಟಾಗಿ ಗೂಡ್ಸಿ ಒರೆಸಿ ಕೊಡಿ ಅನ್ನಿ, ಅದು ಪಳ ಪಳ ಅನ್ಬೇಕು, ಅಲ್ಲಿ ತನಕ ಬಿಡಲ್ಲ. ಇಲ್ಲ, ಯಾಕಂದ್ರೆ ನಮ್ಮ ಅದೊಂದು ಅವರೇ ಕೆಲ್ಸ. ಹೇಳಲ್ಲ ನಾವು ನಮ್ಮ ಸ್ಟುಡಿಯೋಗೆ. ನಮ್ಮ ಸ್ಟುಡಿಯೋ ಇವಾಗ ಸದ್ಯಕ್ಕೆ ಅಲ್ಲ, ಚೆನ್ನಾಗಿದೆ. ಬಟ್ ನಾನು ಅಂದ್ರೆ ಡೆಡಿಕೇಟೆಡ್. ಹಾಗೆ ಯಾವ್ದಾದ್ರು ಒಂದು ಕೆಲಸ ಕೊಟ್ರೆ 100% ಎಫರ್ಟ್ ಹಾಕಿ ಮಾಡೋ ತರ. ವೆರಿ ಗುಡ್. ಬಟ್ ಇವಾಗ ನಿಮ್ ಮಗನೇ ಚೆನ್ನಾಗಿ ವರ್ಕೌಟ್ ಮಾಡಿಸ್ತಾ ಇದ್ದಾನೆ. ವರ್ಕೌಟ್ ಇಡೀ ಮನೆ ಏನಿಲ್ಲ ಅಂದ್ರೂ ದಿನಕ್ಕೆ 150 ಸಲ ಸುತ್ತಾಡ್ತೀನಿ. ಸೊ ಹಾಗಾಗಿ ಅವನು ಈಗ ಸದ್ಯಕ್ಕೆ ನನ್ನ ಪ್ರೆಸೆಂಟ್ ಗುರು. ಬಟ್ ಓಕೆ, ಇವಾಗ ಸ್ಯಾಂಡಲ್ವುಡ್ ಇವಾಗ ಹೀರೋಯಿನ್ ಆಗಿ ನೀವು ಬಂದಿದ್ದೀರಾ, ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ. ಸೊ ಆ ಕಮಿಡಿಯನ್ದು ಲೈಫ್ ಒಂದು ಸಲ ಟ್ವಿಸ್ಟ್ ಆಗಿ ಹೀರೋಯಿನ್ ಪಾತ್ರಕ್ಕೆ ಅಂತ ಬಂದಾಗ ತಿರುಗಿ ನೋಡಿದಾಗ ಒಂದು ಗುಡ್ ಮೆಮೊರೀಸ್, ಅಫ್ಕೋರ್ಸ್ ಗುಡ್ ಮೆಮೊರೀಸ್. ಯಾಕಂದ್ರೆ ನಿಮ್ಗೆ ಹೆಸರು ತಂದ್ಕೊಟ್ಟಿರೋಂಥ ಹೌದು, ಪಾತ್ರ ಅದು. ಮತ್ತೆ ನೀವು ನಕ್ಕಿ ನಮ್ಮನ್ನು ನಗ್ಸಿದ್ದೀರಾ. ಸೊ ಹೌದು, ಅದು ಒಳ್ಳೆ, ಯಾವತ್ತೂ ಕಾಮಿಡಿ ಅಂತಂದ್ರೆ ನಾವು ಏನಂತ ಹೇಳ್ತಾರೆ, ಮನ ಬಿಚ್ಚಿ ನಗೋದು ಇದೆಯಲ್ಲ, ಹೌದು. ನಗ್ಸೋದು ಇದೆಯಲ್ಲ, ಅದು ಎಲ್ಲರಿಗೂ ಆಗಲ್ಲ ಆ ಟ್ಯಾಲೆಂಟ್. ಬಟ್ ನಿಮ್ಮದ್ರಲ್ಲಿ ಬುಲೆಟ್ ಪ್ರಕಾಶ್ ಅವರು ಅದನ್ನ ಗುರುತಿಸಿ ಹೌದು. ನಿಮಗೆ ಅವಕಾಶಗಳು ಕೊಟ್ಟಿದ್ದಾರೆ. ಕೊಡ್ಸಿದ್ರು. ಆದ್ರೆ, ಹೌದು. ಕೊಟ್ಟಿದ್ದಾರೆ. ನೀವು ಅವಾಗ ಹಿಂದೆ ತಿರುಗಿ ನೋಡಿದಾಗ ಇವಾಗ ಒಂದು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ಇವಾಗ ಆಪಲ್ ಫೋನ್ ಇಂದ ನಾವ್ ಇವಾಗ ಮತ್ತೆ ಆಂಡ್ರಾಯ್ಡ್ ಬರೋದಿಲ್ಲ, ಹೌದು. ಆಯ್ತಾ? ಬಟ್ ನಾನು ಕಂಪ್ಯಾರಿಸನ್ ಹೆಂಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವಾಗ ನಿಮ್ಗೆ ನೆಕ್ಸ್ಟ್ ಅದೇ ಕಮಿಡಿಯನ್ ಕೇಳಿದ್ರೆ ಹೋಗ್ಲಿಕ್ಕೆ ಮನ್ಸಾಗ್ತದ? ಇಲ್ಲ, ನನಗೆ ಆಗದೇ ಇಲ್ಲ ಅಂತ ಹೇಳಿ ನೀವು ಬಿಟ್ಬಿಟ್ಟಿದ್ದೀರಾ ಇವಾಗ? ಇಲ್ಲ, ಡೆಫಿನೆಟ್ಲಿ ನಾನು ಮಾಡ್ತೀನಿ. ಕಾಮಿಡಿ ಮಾಡಲ್ಲ ಅಂತ ಹೇಳಿಲ್ಲ. ಬಟ್ ಆದ್ರೆ ತುಂಬಾ ಜನ ಕಾಮಿಡಿಯನ್ಸ್ ಇದ್ದಾರೆ ಈಗ. ಈಗ ನೋಡಿ, ರಿಯಾಲಿಟಿ ಶೋಸ್ ಮೂಲಕ ತುಂಬಾ ಜನ ಕಾಮಿಡಿಯನ್ಸ್ ಬರ್ತಾ ಇದ್ದಾರೆ. ಬಟ್ ಈಗಿನ ಕಾಮಿಡಿಗೂ ಹಿಂದೆ ತಿರುಗಿ ನಾನ್ ಮಾಡ್ತಿದ್ದ ಕಾಮಿಡೀಸ್ ನೋಡಿ, ಆ ಕಾಮಿಡೀಸ್ ನ ಇವತ್ತಿಗೂ ನೆನಪು ಮಾಡ್ಕೊಳ್ತಾರೆ. ಹಾಗೆ ಈಗಿನ ಬರುವಂತ ಕಾಮಿಡಿನ ಯಾರು ನೆನಪಲ್ಲಿ ಇಟ್ಕೊಳ್ತಾನೆ ಇಲ್ಲ. ಯಾಕಂದ್ರೆ ಆಗ ಬರಿತಿದ್ದ ಕಾಮಿಡಿಗಳು ಸ್ಪೆಷಲಿ ಕಾಮಿಡಿ ಆಕ್ಟ್ರೆಸ್ಗೆ ಅಂತಾನೆ ಇತ್ತು. ಸೊ ಹಾಗಾಗಿ ಗಂಗೆ ಬಾರೆ ತುಂಗೆ ಬಾರೆ ಆಗಿರ್ಬೋದು, ಇವತ್ತಿಗೂ ಆ ಡೈಲಾಗ್ಸ್ ನಾನು ಎಲ್ಲಾದ್ರೂ ಹೋಗ್ತಾ ಇದ್ರೆ ಹೇಳ್ತಾರೆ. ಸಾಧು ಸರ್ ಜೊತೆ ಕ್ರೇಜಿ ಅಂತ ಅವ್ರನ್ನ ಕರೀತಿದ್ದೆ. ಕೆಲವ್ರು ನನ್ನ ಕರೀತಾರೆ ಕ್ರೇಜಿ, ಹಾಯ್ ಕ್ರೇಜಿ ಮ್ಯಾಮ್ ಅಂತ. ಅಂದ್ರೆ ಸೊ ಈ ತರದ್ದು ಜನ ಮುಟ್ಟಿದೆ ಅಂತ, ಹೌದು, ಮುಟ್ಟಿದೆ ಅಂತ ಹೇಳಿ ಅದು. ಈಗ ಮಾಡ್ತಿರೋ ಈಗ ಬರೀತಿರೋ ಕಾಮಿಡಿ ಸ್ಕಿಟ್ ಡಬಲ್ ಮೀನಿಂಗ್ ಆ ತರದ್ದೆಲ್ಲ ಇರುತ್ತೆ. ಸೊ ನನ್ಗೆ ಒಂಚೂರು ನಾನು ಹಿಂದೆ ಆ ತರದ ವಿಚಾರದಲ್ಲಿ ಕಾಮಿಡಿ ಪಾತ್ರ ಸಿಕ್ಕರೆ ಖಂಡಿತ ಮಾಡ್ತೀನಿ, ಯಾವುದು ಮಾಡಲ್ಲ ಅನ್ನೋ ತರದ್ ಏನಿಲ್ಲ. ಯಾಕಂದ್ರೆ ಕಾಮಿಡಿಯನ್ ಆಗೇ ನೀನ್ ಇರ್ಬೇಕು ಅನ್ನೋದು ನಮ್ಮ ರಾಮು ಸರ್ ಅವ್ರ ಆಸೆ ಆಗಿತ್ತು. ಮಾಲಾ ಮ್ಯಾಮ್ ಅವ್ರ ಹಸ್ಬೆಂಡ್ ರಾಮು ಸರ್, ನೀನ್ ಏನಮ್ಮ ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡಿದ್ದೆ, ನೀನು ಹೀರೋಯಿನ್ ಆಗ್ಬಿಟ್ಟಿಯಲ್ಲ, ನನ್ಗೆ ಬೇಜಾರಾಗ್ತಾ ಇದೆ ಅಂತ ಹೇಳಿದ್ರು. ಯಾಕಂದ್ರೆ ನಾನು ಮಾಲಾ ಮ್ಯಾಮ್ ಜೊತೆ ಸಿನಿಮಾ ಮಾಡ್ಬೇಕಂದ್ರೆ ಅವ್ರು ನನ್ನ ಭದ್ರಾ ಸಿನಿಮಾ ನೋಡಿದ್ರು. KCN ಅವ್ರದ್ದು ಪ್ರೊಡಕ್ಷನ್ ಅಲ್ಲಿ ಬಂದಿದ್ದ ಸಿನಿಮಾ ಅದು. ಅದನ್ನ ನೋಡಿ ಅವ್ರ ಸಿನಿಮಾನಲ್ಲಿ ನನ್ಗೆ ಅವಕಾಶ ಕೊಟ್ಟಿದ್ದು. ಅದನ್ನ ಯಾವಾಗ್ಲೂ ಹೇಳ್ತಾ ಇದ್ರು ಸೆಟ್ ಅಲ್ಲಿ. ನನ್ಗದು, ನಾನು ಈಗ್ಲೂ ಆ ವರ್ಡ್ ನ ರಾಮು ಸರ್ ಅಂದ ತಕ್ಷಣ ನಾನು ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಅವ್ರು ಹೇಳಿದ್ದು ಸತ್ಯ. ನಾನು ಕಾಮಿಡಿಯನ್ ಆಗಿ ಉಳ್ಕೊಂಡಿದ್ದಿದ್ರೆ ಇವತ್ತೊಂದು ದಿನಕ್ಕೆ 5-6 ಲಕ್ಷ ಪೇಮೆಂಟ್ ತಗೊಳ್ಳೋಂತ ಆರ್ಟಿಸ್ಟ್ ಆಗ್ಬಿಡ್ತಿದ್ದೆ. ವೆರಿ ಗುಡ್. ಬೇಕಲ್ಲ ದುಡ್ಡು ಎಲ್ಲರಿಗೂ. ಹೈಯೆಸ್ಟ್ ಪೇಡ್ ಕಾಮಿಡಿಯನ್ ಆಗಿ ನಾವ್ ನಿಮ್ಮನ್ನ ನೋಡ್ಬೋದಾಗಿತ್ತ ಅಂತ? ಹಾಗಾದ್ರೆ ಡೆಫಿನೆಟ್ಲಿ ನೋಡ್ಬೋದಿತ್ತು. ಆಗ ನಾನು ಆ ಸಿನಿಮಾ ಮಾಡೋ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಈ ರೇಂಜ್ ಅಲ್ಲಿ ಇದ್ದಿದ್ರೆ ನಾನು ಅವತ್ತೇ ಒಂದು ಟಾಪ್ ರೇಂಜ್ ಅಲ್ಲಿ ಇರ್ತಿದ್ದೆ. ಬಟ್ ಓಕೆ, ಅದೊಂದು ಪೀರಿಯಡ್, ಇದೊಂದು ಪೀರಿಯಡ್ ಅಷ್ಟೇ, ಏನು ಮಾಡಕ್ಕಾಗಲ್ಲ. ಕರೆಕ್ಟ್. ಬಟ್ ಇವಾಗ ಅದನ್ನ ನೋಡಿ ಇವಾಗ ನಿಮ್ಗೆ ನಿಮ್ಮ ಮೆಮೊರೀಸ್ ಶೇರ್ ಮಾಡೋದಾದ್ರೆ ಯಾವ್ದು ಬೆಸ್ಟ್ ಮೆಮೊರಿ ಅಂತ ಹೇಳ್ತೀರಾ? ನನಗೆ ಕಾಮಿಡಿ ಮಾಡಿದ್ದು ಎಲ್ಲವೂ ಬೆಸ್ಟೇ. ನನ್ಗೆ ಯಾವುದು ಇದೇ ಸಿನಿಮಾ ಅಂತ ಹೇಳಲ್ಲ. ಬಟ್ ಹೆಚ್ಚು ನಂಗೆ ಹೆಸರು ತಂದ್ಕೊಟ್ಟಿದ್ದು ಗಂಗೆ ಬಾರೆ ತುಂಗೆ ಬಾರೆ, ಭದ್ರಾ, ಈ ತರದ ಸಿನಿಮಾಗಳು. ಮತ್ತೆ ನಾನು ಹೇಳಿದ್ನಲ್ಲ ಸಾಧು ಸರ್ ಜೊತೆ ಮಾಡಿದ್ದು ಒಂದು ಸಿನಿಮಾದ ಕಾಮಿಡಿ ಸಕ್ಸಸ್ಫುಲ್ ಆದ್ರೆ ಸಿನಿಮಾ ಸಕ್ಸಸ್ ಆಗ್ಲಿಲ್ಲ. ನನಗೆ ಅದ್ ಏನು ಅನ್ನೋದು ಗೊತ್ತಿಲ್ಲ. ನಾನು ಮಾಡಿದಂಥ ಎಲ್ಲಾ ಸಿನಿಮಾಗಳೂ ಹಾಗೇನೆ. ಚೆನ್ನ ಅಂತ ಒಂದು ಸಿನಿಮಾ ಮಾಡಿದೆ. ಅದರಲ್ಲಿ ದುನಿಯಾ ರಶ್ಮಿ ಅವ್ರ ಪಾತ್ರ, ಕರಿಯ ಐ ಲವ್ ಯು ಸಾಂಗ್ ಆಗಿರ್ಬೋದು, ಗುಣವಂತ ಸಾಂಗ್ ಆಗಿರ್ಬೋದು,
ಮುಂಗಾರು ಮಳೆ ಅನಿಸುತ್ತಿದೆ ಯಾಕೋ, ಈ ಎಲ್ಲವೂ ಸಾಂಗ್ ರಿಮಿಕ್ಸ್ ಮಾಡಿದ್ವಿ ಅದ್ರಲ್ಲಿ. ಅವ್ರು ಯಾವ ರೀತಿ ಡ್ರೆಸ್ ಹಾಕಿದ್ರು ಅದೇ ತರ Same replica. ಸೇಮ್ ರಿಪ್ಲಿಕಾ ಮಾಡಿದ್ದು. ಈ ಸಿನಿಮಾ ನನ್ಗೆ ಹಿಟ್ ತಂದ್ಕೊಡ್ಬೋದೇನೋ ಅಂತ ಅನ್ಕೊಂಡು. ಬಟ್ ಹಿಟ್ ತಂದ್ಕೊಡೋದಿರ್ಲಿ, ನೀವು ಪೂಜಾ ಗಾಂಧಿ ತಂಗಿನಾ ಅಂತ ಕೇಳ್ಬಿಟ್ರು. ನನ್ಗೊಂದ್ ಮಚ್ಚೆ ಇತ್ತು ಇಲ್ಲಿ. ಇದ್ಯಾಕೆ ಅದ್ ತೆಗಸ್ಬಿಟ್ಟೆ ನಾನು, ನನ್ ಕರ್ಮ. ನಾನ್ ತೆಗ್ಸದ್ಮೇಲೆ ಪೂಜಾ ಗಾಂಧಿ ಅವರು ತೆಗಸ್ಬಿಟ್ರು, ಅದು ಅವ್ರ ಕಾರಣಕ್ಕಾಗಿ. ಸೊ ನನ್ಗದು ಇದು ಏನೋ ನನ್ಗೆ ಬ್ರೇಕ್ ಕೊಡುತ್ತೆ ಅಂತ So ನೋಡೋ. coincidence, but ಹೌದು. sometimes ಅದು ನಿಮ್ಗೆ ಅನ್ಸ್ದಂಗೆ ಹಾ, ಎಲ್ಲೋ ಒಂದ್ ಕಡೆ ಅದು ಮಚ್ಚೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ನಾನು ತೆಗ್ಸದ್ಮೇಲೆ, ಅವ್ರು ತೆಗ್ಸದ್ಮೇಲೆ ನನ್ಗೆ ಅನ್ಸ್ತು ಅದು. ನನ್ ಸುಮಾರು ಜನ ಅದನ್ನ ಹೇಳಿದ್ದಾರೆ ಕೂಡ, ಆ ಮಚ್ಚೆ ಒಂಥರ ಚೆನ್ನಾಗಿತ್ತು, ನಿನ್ಗೆ ಅದೃಷ್ಟ ಇತ್ತು. ಇವಾಗ ನಾನು ಅದೇ ಕೇಳಕ್ಕೆ ಬಂದೆ, ಎಲ್ಲೋ ಒಂದ್ ಕಡೆ ಲಕ್ ಇಲ್ಲ ಅಂತ ನಿಮ್ಗೆ ಏನಾರು ಅನ್ಸ್ತಾ? ನಾನ್ ಮಾಡಿದ ಸಿನಿಮಾಗಳು ಯಾಕೋ ಕ್ಲಿಕ್ ಆಗ್ತಿಲ್ಲ, ಅಥವಾ ರಿಲೀಸ್ಗಳೇ ಆಗಿಲ್ಲ, ಅಥವಾ ಬಂದಿದ್ದು ಕೈ ಬಿಟ್ಟು ಹೋಗಿರುವಂತ ಮೂಮೆಂಟ್ಸ್ ಆಗಿರಬಹುದು. ಸೊ ಎಲ್ಲೋ ಒಂದ್ ಕಡೆ ಲಕ್ಕೇ ಇದಕ್ಕೆ ಇಂಪಾರ್ಟೆಂಟು, ನಮ್ಮ ಎಫರ್ಟ್ಸ್ ಏನು ಬೇಡ ಅಂತ. ಲಕ್ ಇಲ್ಲ ಅಂತ ಹೇಳಲ್ಲ, ಯಾಕಂದ್ರೆ ಎಲ್ಲೋ ಒಂದು ಮೂಲೆಯಲ್ಲಿ ಚಿಕ್ಕ ಸಿನಿಮಾ ಮಾಡ್ಕೊಂಡಿದ್ದಂಥ ಹುಡುಗಿಗೆ ಇವತ್ತು ಈ ರೇಂಜ್ ಅಲ್ಲಿ ಒಂದು ಅವಕಾಶ ಸಿಕ್ಕಿರೋದು ಅದು ಅದೃಷ್ಟದಿಂದಾನೆ. ಒಂದು ಸಿನಿಮಾ ಸಿಗ್ಬೇಕು ಅಂದ್ರೂ ಅದು ಅದೃಷ್ಟ. ಬಟ್ ಇನ್ನೂ ಸಕ್ಸಸ್ ಕಾಣ್ಲಿಕ್ಕೆ ನನ್ಗೆ ಇನ್ನೂ ಟೈಮ್ ಸಿಕ್ಕಿಲ್ಲ. ಅದಕ್ಕೆ ತುಂಬಾ ಪೇಷನ್ಸ್ ಅಲ್ಲಿ ಕಾಯ್ತಾ ಇದ್ದೀನಿ. ಯಾಕಂದ್ರೆ ಆ ಒಂದು ಆರ್ಟಿಸ್ಟ್ಗೆ ಒಂದು ಸಕ್ಸಸ್ ಪಡೆಯೋರ್ಗೆ ಪೇಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಕರೆಕ್ಟ್. ಸೊ ಹಾಗಾಗಿ ನನಗೆ ಮುದುಕಿ ಆದ್ರೂ ನನ್ ಚಿಂತೆ ಇಲ್ಲ. ಆ ಸಕ್ಸಸ್ ಸಿಗೋ ತನಕ ಯಾವ್ದಾದ್ರು ಒಂದು ಅಪರೂಪಕ್ಕಾದ್ರೂ ಸಿನಿಮಾ ಮಾಡ್ತಾ ಇರ್ತೀನಿ. ಅಲ್ಲ, ಅದು ನಿಮ್ಮ ಒಂದು ಈ ಗುರಿಗೆ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಬಟ್ ಮೀನ್ ಟೈಮ್ ಇವಾಗ ಎಲ್ಲರೂ ನೀವೇ ನೋಡ್ತಾ ಇದ್ದೀರಾ, 1 or 2 ಮಾಡ್ತಾರೆ ಮೂವೀಸು, ಹಿಟ್ ಆಗ್ಬಿಡ್ತಾರೆ. ಬರೀ ಮೂವೀಸ್ ತನಕ ಹೋಗೋದೇ ಬೇಡ, ಇನ್ಸ್ಟಾಗ್ರಾಮ್ ರೀಲ್ಸ್ ನಲ್ಲೇನೆ ಹಿಟ್ ಹೌದು. ಆಗ್ತಾ ಇದಾರೆ. ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು, ಸೋಷಿಯಲ್ ಮೀಡಿಯಾ ಈ ರೇಂಜ್ ಅಲ್ಲಿ ಆಗ ಇರ್ತಿದ್ರೆ, ಒಂದು 10-15 ವರ್ಷದ ಹಿಂದೆ ಇರ್ತಿದ್ರೆ ಬೀಟ್ ಮಾಡಕ್ಕೆ ಆಗ್ತಿರ್ಲಿಲ್ಲ ಯಾರೂನು. ಸೊ ನಾನು